ನಮಸ್ಕಾರ, ನಾನ್ ಶರ್ಮಿತಾ ಶೆಟ್ಟಿ. ಸಿಎಂ ಬೊಮ್ಮಾಯಿಗೆ ಕೊರೋನಾ, ನೂರಾರು ಜನರಿಗೆ ಟೆನ್ಷನ್. 11 ಜಿಲ್ಲೆಗಳಲ್ಲಿ ಕೊರೋನಾ ಅಬ್ಬರ. ಮತ್ತೆರಡು ವಾರ ಬೆಂಗಳೂರು ಶಾಲೆ ಬಂದ್. ಇದು ಕೊರೋನಾ ಆರ್ಭಟ 3ನೇ ಅಲೆಯ ಸ್ಟೋರಿ. ಸಿಎಂ ಬಸವರಾಜ ಬೊಮ್ಮಾಯಿಗೆ ಕೊರೋನಾ ಅನ್ನೋದು ನಿನ್ನೆ ಸಂಜೆ ವೇಳೆಗೆಲ್ಲ ಕನ್ಫರ್ಮ್ ಆಯಿತು. ಮಣಿಪಾಲ್ ಆಸ್ಪತ್ರೆಗೆ ಇವತ್ತು ಸಿಎಂ ಬೊಮ್ಮಾಯಿ ದಾಖಲಾಗಿದ್ದಾರೆ. ಸಿಎಂಗೆ ಸ್ವಲ್ಪ ಸುಸ್ತು ಕಾಣಿಸಿಕೊಂಡಂತ ಹಿನ್ನೆಲೆಯಲ್ಲಿ ಆಸ್ಪತ್ರೆಗೆ ಅವರು ದಾಖಲಾಗಿದ್ದಾರೆ ಅನ್ನೋ ಇನ್ಫಾರ್ಮೇಶನ್ ಲಭ್ಯವಾಗ್ತಾ ಇದೆ. ನಿನ್ನೆ ಬೆಳಿಗ್ಗೆ ಅವರು ಟೆಸ್ಟ್ಗೆ ಸ್ಯಾಂಪಲ್ ಅನ್ನ ಕೊಟ್ಟಿದ್ರು. ಸಂಜೆ ವೇಳೆಗೆ ಸಿಎಂಗೆ ಕೊರೋನಾ ಇದೆ ಅನ್ನೋದು ಕನ್ಫರ್ಮ್ ಆಗಿತ್ತು. ಇವತ್ತು ಸ್ವಲ್ಪ ಸುಸ್ತು ಕಂಡು ಬಂದಿದೆ, ಅವರಿಗೆ ಆಯಾಸ ಆಗಿದೆ. ಆ ಹಿನ್ನೆಲೆಯಲ್ಲಿ ಮಣಿಪಾಲ್ ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಇನ್ನು ಸಿಎಂ ಪುತ್ರ ಭರತ್, ಸಚಿವ ಮಾಧುಸ್ವಾಮಿಗೂ ಕೂಡ ಕೊರೋನಾ ಕನ್ಫರ್ಮ್ ಆಗಿದೆ. ಇವ್ರ ಜೊತೆಯಲ್ಲಿ ಪಾಲಿಕೆ ಆರೋಗ್ಯ ವಿಭಾಗದ ವಿಶೇಷ ಆಯುಕ್ತರಿಗೂ ಕೂಡ ಸೋಂಕು ಇದೆ ಅನ್ನೋದು ಕನ್ಫರ್ಮ್ ಆಗಿದೆ. ನಿನ್ನೆ ಸಿಎಂ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ರು ತ್ರಿಲೋಕ್ ಚಂದ್ರ, ಅವ್ರಿಗೂ ಕೂಡ ಪಾಸಿಟಿವ್ ಇದೆ. ಈಗ ಸಿಎಂಗೆ ಪಾಸಿಟಿವ್ ಬೆನ್ನಲ್ಲೇ ಅವ್ರ ಸಂಪರ್ಕಕ್ಕೆ ಯಾರೆಲ್ಲ ಬಂದಿದ್ರು ಅವರೆಲ್ಲ ಟೆಸ್ಟ್ ಮಾಡಿಸ್ಕೊಂಡಿದ್ದಾರೆ. ಈಗ ಒಬ್ಬೊಬ್ಬರಿಗೆ ಪಾಸಿಟಿವ್ ಅನ್ನೋದು ಕನ್ಫರ್ಮ್ ಆಗ್ತಾ ಇದೆ. ತ್ರಿಲೋಕ್ ಚಂದ್ರ ಅವರು ನಿನ್ನೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ರು. ಬೂಸ್ಟರ್ ಡೋಸ್ಗೆ ಚಾಲನೆ ಕೊಡುವಂತ ಟೈಮ್ನಲ್ಲಿ ಸಿಎಂ ಕೂಡ ಅಲ್ಲಿದ್ರು. ಇನ್ನು ಅಧಿಕಾರಿ ತ್ರಿಲೋಕ್ ಚಂದ್ರ ಕೂಡ ಇದ್ರು. ಈಗ ತ್ರಿಲೋಕ್ ಚಂದ್ರ ಅವ್ರಿಗೂ ಕೂಡ ಪಾಸಿಟಿವ್ ಗೊತ್ತಾಗಿದೆ. ಇನ್ನು ಸಚಿವ ಮಾಧುಸ್ವಾಮಿ ಅವ್ರಿಗೂ ಕೂಡ ಕೊರೋನಾ ಪಾಸಿಟಿವ್ ಅನ್ನೋದು ಕನ್ಫರ್ಮ್ ಆಗಿದೆ. ಇನ್ನು ಸುಸ್ತು ಆಯಾಸದ ಹಿನ್ನೆಲೆಯಲ್ಲಿ ಸಿಎಂ ಬಸವರಾಜ ಬೊಮ್ಮಾಯಿ ಅವರು ಇವತ್ತು ಮಣಿಪಾಲ್ ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಈಗ ರೂಲ್ಸ್ ಫಾಲೋ ಮಾಡಬೇಕಾದಂತ ನಾಯಕರೇ ರೂಲ್ಸ್ ಬ್ರೇಕ್ ಮಾಡಿದ್ದಾರೆ. ಒಬ್ಬೊಬ್ಬರಿಗೆ ಕೊರೋನಾ ಇದೆ ಅನ್ನೋದು ಕನ್ಫರ್ಮ್ ಆಗ್ತಾ ಇದೆ. ಇನ್ಫ್ಯಾಕ್ಟ್ ಆರೋಗ್ಯ ಇಲಾಖೆ, ಡಾಕ್ಟರ್ಸ್ ಎಲ್ಲ ಅಡ್ವೈಸ್ ಮಾಡೋದು, ಸರ್ಕಾರ ಅಡ್ವೈಸ್ ಮಾಡೋದು, ನಿಮ್ಗೇನಾದ್ರೂ ಸಿಂಪ್ಟಮ್ಸ್ ಇದೆ ಅಥವಾ ಡೌಟ್ ಇದೆ ಅಂತಂದ್ರೆ, ಯಾರ್ದಾರು ಸಂಪರ್ಕಕ್ಕೆ ಬಂದಿದ್ರಿ, ಅವ್ರಿಗೆ ಪಾಸಿಟಿವ್ ಬಂದಿದೆ ಅಂತಂದ್ರೆ ನೀವು ಸ್ವಲ್ಪ ಕ್ವಾರಂಟೈನ್ ಆಗಿರಿ, ಟೆಸ್ಟ್ ಮಾಡಿಸ್ಕೊಳ್ಳಿ, ಮತ್ತೆ ಸ್ಯಾಂಪಲ್ ಕೊಟ್ಮೇಲೆ ನೀವು ಹೊರಗಡೆ ಎಲ್ಲ ಬರಂಗಿಲ್ಲ, ಬೇರೆಯವ್ರ ಕಾಂಟ್ಯಾಕ್ಟಿಗೆ ಬರಂಗಿಲ್ಲ ಅಂತ. ಬಟ್ ಸಿಎಂ ಈ ರೂಲ್ಸ್ ಅನ್ನ ಬ್ರೇಕ್ ಮಾಡಿದ್ದಾರೆ. ನಿನ್ನೆ ಸ್ಯಾಂಪಲ್ ಅನ್ನ ಟೆಸ್ಟಿಗೆ ಕೊಟ್ಬಿಟ್ಟು ಸಾಕಷ್ಟು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ. ಸಂಜೆ ವೇಳೆಗೆ ಅವ್ರಿಗೆ ಪಾಸಿಟಿವ್ ಅನ್ನೋದು ಕನ್ಫರ್ಮ್ ಆಗಿದೆ. ಇದೇ ವಿಚಾರವಾಗಿ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಚಿದಾನಂದ್ ಪಟೇಲ್. ಚಿದಾನಂದ್ ಪಟೇಲ್, ಒಂದು ರೂಲ್ಸ್ ಮುರಿದಿದ್ರು, ಇವತ್ತು ನೋಡಿದ್ರೆ ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಸಹಜವಾಗಿ ಜನರಿಗೊಂದು ಆತಂಕ, ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಏನಾಗ್ಬಿಡ್ತಪ್ಪ ಅಂತ. ಏನೇನ್ ಸಿಂಪ್ಟಮ್ಸ್ ಕಂಡು ಬಂದಿದೆ, ಮತ್ತೆ ಈಗ ಹೊಸದಾಗಿ ಯಾರಿಗೆಲ್ಲ ಪಾಸಿಟಿವ್ ಅಂತ ಗೊತ್ತಾಗಿದೆ, ಕನ್ಫರ್ಮೇಶನ್ ಸಿಗ್ತಾ ಇದೆ? ಶರ್ಮಿತಾ ಶೆಟ್ಟಿ, ಸರ್ಕಾರದ ದುಡ್ಡಿನಲ್ಲಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಇದೀಗ ಮಣಿಪಾಲ್ ಆಸ್ಪತ್ರೆಗೆ ದಾಖಲಾಗಿರುವಂತದ್ದು, ಖಾಸಗಿ ಆಸ್ಪತ್ರೆಗೆ ದಾಖಲಾಗಿರುವಂತದ್ದು. ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರಿಗೆ ನಿನ್ನೆ ರಾತ್ರಿ ಬಹಳಷ್ಟು ಸುಸ್ತು ಮತ್ತು ಆಯಾಸ ಕಂಡು ಬಂದಿರುವಂತದ್ದು, ಮತ್ತು ಜೊತೆಗೆ ಅವರ ಕುಟುಂಬದ ಸದಸ್ಯರು ಕೂಡ ಕೋವಿಡ್ ಪಾಸಿಟಿವ್ ಕಂಡು ಬಂದಿದೆ. ಅವರ ಪುತ್ರ ಬಸವರಾಜ ಬೊಮ್ಮಾಯಿ ಕೂಡ ಕೋವಿಡ್ ಪಾಸಿಟಿವ್ ಬಂದಿರುವಂತದ್ದು. ಹಾಗಾಗಿ ಹೆಚ್ಚಿನ ಸುಸ್ತು ಇದ್ದಿದ್ದರಿಂದ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ದಿಢೀರ್ನೆ ತಮ್ಮ ಮನೆಯಲ್ಲೇ ಕ್ವಾರಂಟೈನ್ ಆಗೋದನ್ನ ಬದಲಾಗಿ ಅವರು ಇದೀಗ ಖಾಸಗಿ ಆಸ್ಪತ್ರೆ ಮಣಿಪಾಲ್ಗೆ ದಾಖಲಾಗಿರುವಂತದ್ದು. ಈಗ ಮಣಿಪಾಲ್ನ ಆಸ್ಪತ್ರೆಯ ವೈದ್ಯರು ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರಿಗೆ ಚಿಕಿತ್ಸೆಯನ್ನು ನೀಡ್ತಿದ್ದಾರೆ. ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರ ಬ್ಲಡ್ ಟೆಸ್ಟ್ ಅನ್ನು ಬ್ಲಡ್ ಟೆಸ್ಟ್ ಕೊಟ್ಟಿರುವಂತದ್ದು, ಜೊತೆಗೆ ಅವರ BP ಮತ್ತು ಶುಗರ್ ಅನ್ನು ಕೂಡ ಚೆಕ್ ಮಾಡಿರುವಂತದ್ದು. ಸದ್ಯ ಅವರಿಗೆ ಎಲ್ಲೊಂದ್ ಕಡೆ ಯಾವುದೇ ರೀತಿ ನಿನ್ನೆ ಸಿಂಪ್ಟಮ್ ಕಾಣ್ತಿದ್ರು ಕೂಡ ಆಯಾಸ ಮತ್ತು ಅತಿಯಾದ ಸುಸ್ತು ಕಂಡಿದ್ರಿಂದ ಮುನ್ನೆಚ್ಚರಿಕೆ ಕಾರಣಕ್ಕಾಗಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಖಾಸಗಿ ಆಸ್ಪತ್ರೆಗೆ ದಾಖಲಾಗಿರುವಂತದ್ದು. ಅಲ್ಲದೆ ನಿನ್ನೆ ಮತ್ತು ಮೊನ್ನೆ ಮುಖ್ಯಮಂತ್ರಿಗಳು ನೂರಾರು ಜನರನ್ನ ಭೇಟಿಯಾಗಿದ್ದಾರೆ. 10ಕ್ಕೂ ಹೆಚ್ಚು ಕಾರ್ಯಕ್ರಮಗಳಲ್ಲಿ ಭಾಗಿಯಾಗಿದ್ದಾರೆ. ನಿನ್ನೆ ಕೂಡ ಅವರ ಜೊತೆ ಸಚಿವರಾಗಿರ್ತಕ್ಕಂಥ ಡಾಕ್ಟರ್ ಅಶ್ವಥ್ ನಾರಾಯಣ, ಡಾಕ್ಟರ್ ಸುಧಾಕರ್, ಅರಗ ಜ್ಞಾನೇಂದ್ರ, ಬೈರತಿ ಬಸವರಾಜ್ ಅವರು ಕೂಡ ಪಾಲ್ಗೊಂಡಿದ್ರು. ಜೊತೆಗೆ ಮುಖ್ಯಮಂತ್ರಿಗಳ ಪ್ರಧಾನ ಕಾರ್ಯದರ್ಶಿ ಮಂಜುನಾಥ್ ಪ್ರಸಾದ್ ಸೇರಿದಂತೆ ಅನೇಕ ಅಧಿಕಾರಿಗಳು ಕೂಡ ಅವರ ಜೊತೆ ಇದ್ರು. ಆರೋಗ್ಯ ಇಲಾಖೆಯ ಕಾರ್ಯಕ್ರಮ, ಬೂಸ್ಟರ್ ಡೋಸ್ ಕೊಡುವ ಕಾರ್ಯಕ್ರಮದಲ್ಲಿ ಕೂಡ ಅನೇಕ ಆರೋಗ್ಯ ಕಾರ್ಯಕರ್ತರು ಮತ್ತು ಆರೋಗ್ಯ ಇಲಾಖೆ ಅಧಿಕಾರಿಗಳು, BBMPಯ ಮುಖ್ಯ ಆಯುಕ್ತರು ಸೇರಿದಂತೆ ಅನೇಕರು ಕೂಡ ಇರುವಂತದ್ದು. ಆದ್ರೆ ಎಲ್ಲೊಂದ್ ಕಡೆ ಇವತ್ತು ಡಾಕ್ಟರ್ ಯಾರೆಲ್ಲ ಬಂದಿದ್ದಾರೆ ಅವರೆಲ್ಲ ಟೆಸ್ಟ್ ಮಾಡಿಸ್ಕೊಳ್ಳೇಬೇಕು. ಸ್ವಲ್ಪ ದಿನ ಕ್ವಾರಂಟೈನ್ ಆಗಿದ್ರೆ ಒಳ್ಳೇದು, ಜನರ ಹಿತದೃಷ್ಟಿಯಿಂದ ನಾವು ಹೇಳೋದು. ಆ ಮುಖಾಂತರ ಅವ್ರು ಹೇಳಿದ್ರೆ ಬೇರೆಯವ್ರು ಫಾಲೋ ಮಾಡ್ಬೋದು. ಫಸ್ಟ್ ಅವ್ರ ಮಾದರಿ ಆಗಿರ್ಬೇಕಲ್ಲ, ಫಸ್ಟ್ ಮಾಡಿ ತೋರಿಸ್ಲಿ ಅವರು. ಚಿದಾನಂದ್ ಪಟೇಲ್, ಮತ್ತೊಂದು ವಿಷಯ ನೀವು ಹೇಳಿದ್ರಿ, ಸರ್ಕಾರಿ ದುಡ್ಡಲ್ಲ ಅವರು ಖಾಸಗಿ ಆಸ್ಪತ್ರೆಗೆ ಅಡ್ಮಿಟ್ ಆಗಿರೋದು, ಇವರು ಗವರ್ಮೆಂಟ್ ಹಾಸ್ಪಿಟಲ್ಗೆ ಹೋಗ್ಬೋದಾಗಿತ್ತಲ್ಲ?
ಖಂಡಿತವಾಗಿ ಶರ್ಮಿತಾ ಶೆಟ್ಟಿ ಮುಖ್ಯಮಂತ್ರಿಗಳ ಮಾದರಿ ಆಗಬೇಕಾಗಿತ್ತು. ಈ ಹಿಂದೆ ಆರೋಗ್ಯ ಸಚಿವರಾಗಿದ್ದಂತ ಬಿ ಶ್ರೀರಾಮುಲುರವರು ಶಿವಾಜಿನಗರದ ಖಾಸಗಿ ಆಸ್ಪತ್ರೆಗೆ ಕೋವಿಡ್ ಬಂದ ಸಂದರ್ಭದಲ್ಲಿ ಅಡ್ಮಿಟ್ ಆದ್ರು. ಆ ಮುಖಾಂತರ ಖಾಸಗಿ ಆಸ್ಪತ್ರೆಗಳು ಕೂಡ ಸುಸಜ್ಜಿತವಾಗಿದೆ, ಮುಖ್ಯಮಂತ್ರಿಯಿಂದ ಹಿಡಿದು ಜನಸಾಮಾನ್ಯರಿಗೂ ಚಿಕಿತ್ಸೆ ಕೊಡಲಿಕ್ಕೆ ಸುಸಜ್ಜಿತ ಆಗಿದೆ ಎಂಬ ಸಂದೇಶ ಕೂಡ ರವಾನೆ ಆಗಿತ್ತು. ಇದೀಗ ರಾಜ್ಯದ ಮುಖ್ಯಮಂತ್ರಿಗಳು ಸಾರ್ವಜನಿಕ ಆಸ್ಪತ್ರೆಗಳು ಕೂಡ ಬೆಂಗಳೂರಿನಲ್ಲಿ ಬಹಳಷ್ಟು ಸುಸಜ್ಜಿತವಾಗಿವೆ. ಅನೇಕ ಆಸ್ಪತ್ರೆಗಳು ಕೂಡ ಖಾಸಗಿ ಆಸ್ಪತ್ರೆಗಳನ್ನ ಮೀರಿಸುವಂತಹ ಚಿಕಿತ್ಸೆಯನ್ನ ಕೊಡುವಂತವಿವೆ. ಜೊತೆಗೆ ಒಳ್ಳೆ ಎಕ್ಸ್ಪರ್ಟ್ ಡಾಕ್ಟರ್ಸ್ ಕೂಡ ಇದ್ದಾರೆ. ಆದ್ರೆ ಮುಖ್ಯಮಂತ್ರಿಗಳು ರಾಜ್ಯದ ಖಜಾನೆಯ ದುಡ್ಡಿನಲ್ಲಿ ಅಂದ್ರೆ ಸರ್ಕಾರಿ ದುಡ್ಡಿನಲ್ಲಿ ಖಾಸಗಿ ಆಸ್ಪತ್ರೆಗೆ ದಾಖಲಾಗಿರುವಂತದ್ದು. ಮುಖ್ಯಮಂತ್ರಿ ಆದಂತವ್ರು ಎಲ್ಲ ಒಂದ್ ಕಡೆ ಸಾರ್ವಜನಿಕ ಆಸ್ಪತ್ರೆಗಳಿಗೆ ದಾಖಲಾದ್ರೆ ಜನಸಾಮಾನ್ಯರು ಕೂಡ ಸಾರ್ವಜನಿಕ ಆಸ್ಪತ್ರೆಗಳ ಮೇಲೆ ಮತ್ತಷ್ಟು ವಿಶ್ವಾಸ ಬರುತ್ತೆ, ನಂಬಿಕೆ ಬರುತ್ತೆ. ಇದು ಎಲ್ಲ ಒಂದ್ ಕಡೆ ಸಾರ್ವಜನಿಕರ ವಿಶ್ವಾಸ ಮೂಡಿಸಲಿಕ್ಕೆ ಕೂಡ ಅನುವಾಗುತ್ತೆ ಮತ್ತು ಅನುಕೂಲ ಕೂಡ ಆಗುತ್ತೆ. ಆದ್ರೆ ಸ್ವತಃ ರಾಜ್ಯದ ಮುಖ್ಯಮಂತ್ರಿಗಳೇ ಖಾಸಗಿ ಆಸ್ಪತ್ರೆಗೆ ದಾಖಲಾಗಿದ್ರಿಂದ ಜನಸಾಮಾನ್ಯರು ಕೂಡ ಎಲ್ಲ ಒಂದ್ ಕಡೆ ಸಾರ್ವಜನಿಕ ಆಸ್ಪತ್ರೆಗಳ ಮೇಲೆ ತಾತ್ಸಾರ ಉಂಟಾಗುತ್ತೆ, ಆತಂಕ ಉಂಟಾಗುತ್ತೆ, ಭಯ ಉಂಟಾಗುತ್ತೆ. ಅಂದ್ರೆ ಖಾಸಗಿ ಆಸ್ಪತ್ರೆಗಳೇ ಸರಿಯಾದ ಚಿಕಿತ್ಸೆ ಕೊಡ್ತವೆ ಎಂಬ ಒಂದು ನಂಬಿಕೆ ಮತ್ತು ವಿಶ್ವಾಸ ಪರೋಕ್ಷವಾಗಿ ಖಾಸಗಿ ಆಸ್ಪತ್ರೆ ಪರವಾಗಿ ಮೂಡುತ್ತೆ. ಹಾಗಾಗಿ ಮುಖ್ಯಮಂತ್ರಿಗಳು ಖಾಸಗಿ ಆಸ್ಪತ್ರೆಗೆ ದಾಖಲಾಗಿರುವಂತದ್ದು ಹಲವಾರು ಚರ್ಚೆಗೆ ಕೂಡ ಕಾರಣವಾಗಿದೆ. ಶರ್ಮಿತಾ ಶೆಟ್ಟಿ. ಥ್ಯಾಂಕ್ ಯು ಚಿದಾನಂದ್ ಪಟೇಲ್ ತಮ್ಮೆಲ್ಲ ಇನ್ಫಾರ್ಮೇಶನ್ಗೆ. ಕೊರೋನಾ ಹೆಚ್ಚಾಗ್ತಾ ಇದ್ರು ಜನಪ್ರತಿನಿಧಿಗಳ ಜಾತ್ರೆ ಮಾತ್ರ ನಿಂತಿಲ್ಲ. ಅದಕ್ಕೆ ಮಾತ್ರ ಫುಲ್ ಸ್ಟಾಪ್ ಬೀಳೋದಿಲ್ಲ. ಜನರಿಗೆ ಬೇಕಾದ್ರೆ ಫುಲ್ ಸ್ಟಾಪ್ ಹಾಕ್ತಾರೆ. ಇವ್ರನ್ನೆಲ್ಲ ಕೇಳೋರು ಯಾರು? ನೀವು ಪಾದಯಾತ್ರೆ ಹೆಸರಲ್ಲಿ ಕಾಂಗ್ರೆಸ್ ಭರ್ಜರಿ ರ್ಯಾಲಿಯನ್ನ ಇವತ್ತು 3ನೇ ದಿನ ಮಾಡ್ತಾ ಇದೆ. ಸಾವಿರಾರು ಸಂಖ್ಯೆಯಲ್ಲಿ ಜನ ಸೇರ್ಕೊಂಡಿದ್ದಾರೆ, ಕಾಂಗ್ರೆಸ್ ಕಾರ್ಯಕರ್ತರು ಸೇರ್ಕೊಂಡಿದ್ದಾರೆ. ಕನಕಪುರದಲ್ಲಿ ಕಾಂಗ್ರೆಸ್ನ ಪಾದಯಾತ್ರೆ ನಡೀತಾ ಇದೆ. ಇವತ್ತು ಸಿದ್ದರಾಮಯ್ಯ ಮತ್ತೆ ರೀಜಾಯಿನ್ ಆಗಿದ್ದಾರೆ. ಡಿಕೆ ಶಿವಕುಮಾರ್ ಸೇರಿದಂತೆ ಪ್ರಮುಖರು ಪಾಲ್ಗೊಂಡಿದ್ದಾರೆ. ಕೊರೋನಾ ನಿಯಮ ಪಾಲನೆ ಆಗ್ತಾ ಇಲ್ಲ. ಮೊನ್ನೆಯಿಂದಲೂ ಮಾಧ್ಯಮದಲ್ಲಿ ನಾವು ಸುದ್ದಿ ಪ್ರಸಾರ ಮಾಡ್ತಲೇ ಇದ್ದೀವಿ. ಈಗ ಬೇರೆಯವ್ರಿಗಾದ್ರೆ ನೀವು ಸಭೆ ಸಮಾರಂಭ ಈ ತರ ಪ್ರತಿಭಟನೆ ಮಾಡಂಗಿಲ್ಲ, ರ್ಯಾಲಿ ಮಾಡಂಗಿಲ್ಲ, ಜಾಸ್ತಿ ಜನ ಸೇರಂಗಿಲ್ಲ, ಇದೆಲ್ಲ ಪೇಪರ್ ಮೇಲೆ ಮಾತ್ರ ಹಂಗಿದ್ಯಾ ಅಥವಾ ಸಾಮಾನ್ಯ ಜನರಿಗೆ ಮಾತ್ರ ಈ ರೂಲ್ಸ್ಗಳು ಅಪ್ಲೈ ಆಗ್ತಾವ? ನೋಡಿ, ಕಣ್ಣು ಹಾಯಿಸಿದಷ್ಟು ದೂರ ಬರೀ ಜನ 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 ಅಷ್ಟೇ ಕಾಣ್ತಿರೋದು. ಸೋಷಿಯಲ್ ಡಿಸ್ಟೆನ್ಸ್ ಇಲ್ಲ, ಮಾಸ್ಕ್ ಪ್ರಾಪರ್ ಆಗಿ ಯಾರೂ ಹಾಕೊಂಡಿಲ್ಲ, ಸ್ಯಾನಿಟೈಸೇಷನ್ ದೇವರೇ ಕಾಪಾಡಬೇಕು. ಇನ್ನು ಕಾಂಗ್ರೆಸ್ ಪಾದಯಾತ್ರೆ ವಿರುದ್ಧ ಮತ್ತೊಂದು ಎಫ್ಐಆರ್ ದಾಖಲಾಗಿದೆ. ಕನಕಪುರ ಠಾಣೆಯಲ್ಲಿ 41 ಮಂದಿ ವಿರುದ್ಧ ಕೇಸ್ ಆಗಿದೆ. ಮೊನ್ನೆ ಸಾತನೂರಿನಲ್ಲಿ ಕೇಸ್ ಆಗಿತ್ತು, ನಿನ್ನೆ ಕನಕಪುರ ಠಾಣೆಯಲ್ಲಿ ಎಫ್ಐಆರ್ ಆಗಿತ್ತು. 2ನೇ ದಿನದ ಪಾದಯಾತ್ರೆಯಲ್ಲಿ ಪಾಲ್ಗೊಂಡವರ ಮೇಲೆ ಎಫ್ಐಆರ್ ಆಗಿರೋದು. ಫಸ್ಟ್ ಡೇನೂ ಆಗಿತ್ತು, ಸೆಕೆಂಡ್ ಡೇ 41 ಮಂದಿ ವಿರುದ್ಧ ಕೇಸ್ ಆಗಿದೆ. ಮೊನ್ನೆ ಸಾತನೂರಿನಲ್ಲಿ ಆಗಿತ್ತು, ನಿನ್ನೆ ಕನಕಪುರದಲ್ಲಿ ಈಗ ಸ್ಟೇಷನ್ ಅಲ್ಲಿ ಎಫ್ಐಆರ್ ಆಗಿರೋದು. ಡಿಕೆ ಶಿವಕುಮಾರ್, ಡಿಕೆ ಸುರೇಶ್ ಸೇರಿದಂತೆ 41 ಮಂದಿ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಕರ್ನಾಟಕ ಸಾಂಕ್ರಾಮಿಕ ರೋಗಗಳ ಕಾಯ್ದೆ ಅಡಿಯಲ್ಲಿ ಕೇಸ್ ದಾಖಲಾಗಿದೆ. ಯಾವೆಲ್ಲ ಸೆಕ್ಷನ್ ಅಡಿಯಲ್ಲಿ ಈಗ ಎಫ್ಐಆರ್ ಮಾಡ್ಕೊಂಡಿದ್ದಾರೆ ಅಂದ್ರೆ ಸೆಕ್ಷನ್ 141, 143, 290, 149, 336 ಈ ಅಡಿಯಲ್ಲಿ ಪ್ರಕರಣವನ್ನ ದಾಖಲು ಮಾಡಿಕೊಂಡಿದ್ದಾರೆ. ಕನಕಪುರ ಠಾಣೆಯಲ್ಲಿ ಒಟ್ಟು 41 ಮಂದಿ ವಿರುದ್ಧ ಕೇಸ್ ಆಗಿದೆ, ಎಫ್ಐಆರ್ ಕೂಡ ಈಗ ಆಗಿದೆ. ಈಗ ಕೋವಿಡ್ ರೂಲ್ಸ್ ಫಾಲೋ ಮಾಡಿ, ಇಲ್ಲಾಂದ್ರೆ ಕಾನೂನು ಪ್ರಕಾರ ನಾವು ಕ್ರಮ ಕೈಗೊಳ್ಳಲೇಬೇಕಾಗುತ್ತೆ ಅಂತ ಸರ್ಕಾರನು ಎಚ್ಚರಿಕೆಯನ್ನ ಕೊಟ್ಟಿತ್ತು. ಯಾರು ಕೂಡ ಈಗ ಫಾಲೋ ಮಾಡದೇ ಇರೋದ್ರಿಂದ ಇವ್ರು ಎಷ್ಟು ದಿನ ಪಾದಯಾತ್ರೆ ಮಾಡ್ತಾರೆ ಅಷ್ಟು ದಿನಾನು ಇವ್ರು ಕೇಸ್ ಹಾಕೊಂಡು ಹೋಗ್ತಾರೆ ಅಂತ ಕಾಣಿಸುತ್ತೆ. ಬಟ್ ಆಫ್ಟರ್ ಎಫೆಕ್ಟ್ ಏನಿದೆ ಅದು ಇಂಪಾರ್ಟೆಂಟ್ ಆಗುತ್ತೆ, ಏನು ಕಾನೂನು ಕ್ರಮ ಆಗುತ್ತೆ ಅಂತ. ಇದೇ ವಿಚಾರವಾಗಿ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ರಿಪೋರ್ಟರ್ ಕೃಷ್ಣ. ಇವರು ದಿನ ಬಿಟ್ಟು ದಿನ ಕೇಸ್ ಹಾಕ್ತಾ ಇದ್ದಾರೆ ಸರಿ, ಆದ್ರೆ ಏನ್ ಪ್ರಯೋಜನ? ಅಷ್ಟೇ ಸಂಖ್ಯೆಯಲ್ಲಿ ಜನ ಸೇರ್ಕೊಂಡಿದ್ದಾರೆ. ಇನ್ಫ್ಯಾಕ್ಟ್ ಇವತ್ತು ನೋಡಿದ್ರೆ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಸೇರ್ಕೊಂಡಂಗಿದೆ. ಯಾವಾಗ ಕಾನೂನು ಕ್ರಮ ಆಗುತ್ತೆ? ಕೊರೋನಾ ಬಂದು ಸ್ಪ್ರೆಡ್ ಆಗಿ ಇವರೆಲ್ಲ ಹಾಸ್ಪಿಟಲೈಸ್ ಆಗ್ಬೇಕಾ? ಖಂಡಿತವಾಗ್ಲೂ ಶರ್ಮಿತಾ, ನೀವ್ ಹೇಳ್ದಂಗೆ ಎಲ್ಲರೂ ಕೂಡ ಕೊರೋನಾ ಸ್ಪ್ರೆಡ್ ಆಗಿ ಆಸ್ಪತ್ರೆಗೆ ಹೋದಂತ ಸಂದರ್ಭದಲ್ಲೇನೆ ಸರ್ಕಾರದಿಂದ ಕ್ರಮ ಆಗುವಂತ ಸಾಧ್ಯತೆ ಇದೆ. ಆದ್ರೆ ಈಗ ನೀವ್ ಹೇಳ್ದಂಗೆ ಬರೀ ಏನು ಎಫ್ಐಆರ್ ಮಾತ್ರ ದಾಖಲಾಗ್ತಾ ಇದೆ. ಆದ್ರೆ
ಕೋವಿಡ್ ನಿಯಮ ಉಲ್ಲಂಘನೆಗೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯಾದಂತಹ ಬಿಗಿಯಾದಂತಹ ಕ್ರಮವನ್ನ ಆಗ್ತಾ ಇಲ್ಲ. ಈಗಾಗಲೇ ನೀವು ನೋಡಬಹುದು, ಕಳೆದ 3 ದಿನಗಳಿಂದ ಕೂಡ ಇದೇ ರೀತಿಯಾಗಿ ಪಾದಯಾತ್ರೆಯಲ್ಲಿ ದೊಡ್ಡ ಮಟ್ಟದಲ್ಲಿ ಜನಜಾತ್ರೆ ಸೇರ್ತಾ ಇದ್ದಾರೆ. ಮತ್ತೆ ನಾಯಕರುಗಳು ಕೂಡ ಒಂದ್ ರೀತಿ ಹೇಳ್ತಾರೆ, ಅಂದ್ರೆ ಸಮರ್ಥನೆ ಮಾಡ್ಕೊಳ್ತಾರೆ, ನಾವು ಕೊರೋನಾ ನಿಯಂತ್ರಣಕ್ಕೆ ನಾವು ಸಹಕಾರವನ್ನು ಕೊಡ್ತೀವಿ, ಮತ್ತೆ ಯಾವ್ದೇ ಕಡೆ ಕೂಡ ಜನರನ್ನ ಏನು ಮಾಸ್ಕ್ ಅನ್ನ ಧರಿಸಿ ಎಲ್ಲ ಕೂಡ ಫಾಲೋ ಅಪ್ ಮಾಡ್ತೀವಿ ಅಂತ. ಇಷ್ಟಾದ್ರೂ ಕೂಡ ಜನರು ಅವ್ರ ಜೊತೆ ಸೇರುವಂತದ್ನ ಬಿಡ್ತಾ ಇಲ್ಲ, ಎಲ್ಲರೂ ಕೂಡ ಒಟ್ಟೊಟ್ಟಾಗಿ ಬರ್ತಾರೆ. ಮತ್ತೆ ಜನಜಾತ್ರೆ ಹಂಗೆ ಬರ್ತಾ ಇದಾರೆ. ಈಗಾಗಲೇ ಬೇರೆ ಬೇರೆ ಜಿಲ್ಲೆಗಳಿಂದನೂ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಬರ್ತಾ ಇದ್ದಾರೆ. ಮತ್ತೆ ನಿನ್ನೆ ಮೊನ್ನೆ ಕೂಡ ಬೇರೆ ಬೇರೆ ಜಿಲ್ಲೆಗಳಿಂದನೂ ಕೂಡ ಬಂದ್ ಹೋಗಿದ್ದಾರೆ. ಇದೀಗ ಅವರೆಲ್ಲರೂ ಕೂಡ ಬಂದ್ ಹೋಗಿರೋದ್ರಿಂದ ಬೇರೆ ಬೇರೆ ಜಿಲ್ಲೆಗಳಿಗೆ ಇಲ್ಲಿಂದ ಕೊರೋನಾ ಸ್ಪ್ರೆಡ್ ಆದ್ರೆ ಅಲ್ಲಿರ್ತಕ್ಕಂಥ ಜನರಿಗೂ ಕೂಡ ಅಪಾಯ ಕಾದಿರುವಂತದ್ದು. ಹೀಗಾಗಿ ಇದೇ ರೀತಿಯಾಗಿ ಇನ್ನೂ 10 ದಿನಗಳ ಕಾಲ ಇದೇ ರೀತಿಯಾಗಿ ಮುಂದುವರಿಸೋದಕ್ಕೂ ಕೂಡ ಕಾಂಗ್ರೆಸ್ ನಾಯಕರು ಮುಂದಾಗಿದ್ದಾರೆ. ಆದ್ರೆ ಸರ್ಕಾರ ಮಾತ್ರ ಈಗ ಕೇವಲವಾಗಿ ಈ ರೀತಿಯಾಗಿ ಯಾರು ನಾಯಕರು, ಯಾರು ಮುಖಂಡರುಗಳು ಬರ್ತಾರೆ, ಅವ್ರ ಮೇಲೆ ದಿನನಿತ್ಯ ಯಾರು ಬರ್ತಾರೆ ಅವ್ರನ್ನ ನೋಡಿಕೊಂಡು ಅವರ ವಿರುದ್ಧವಾಗಿ FIR ಅನ್ನ ದಾಖಲು ಮಾಡುವಂತ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ. ಆದ್ರೆ ಪೊಲೀಸರು ಕೈ ಕಟ್ಟಿ ಕುಡಿದಿದ್ದಾರೆ. ಅದನ್ನ ಒಂದ್ ರೀತಿ ಅದನ್ನ ಸೋಷಿಯಲ್ ಡಿಸ್ಟೆನ್ಸ್ ಕಾಪಾಡುವಂತದ್ದಾಗಿರ್ಬೋದು, ಮತ್ತೆ ಜನರಿಗೆ ತಿಳಿಸಿ ಹೇಳುವಂತ ಒಂದು ಕೆಲಸವನ್ನು ಕೂಡ ಪೊಲೀಸರು ಕೂಡ ಮಾಡ್ತಾರೆ. ಯಾಕಂದ್ರೆ ಈಗಾಗಲೇ ಸರ್ಕಾರ ಕೂಡ ಎಲ್ಲ ಒಂದ್ ಕಡೆ ಸೂಚನೆ ಕೊಟ್ಟಿದೆ ಅನ್ನುವಂಥದ್ದು. ಆಕ್ಷನ್ ಆಗ್ಬೇಕಲ್ಲ, ಅದು ಯಾವ್ದು ಆಕ್ಷನ್ ಆದಂಗೆ ಕಾಣಿಸ್ತಾನೆ ಇಲ್ಲ. 2 ದಿನ ಆಯ್ತಲ್ಲ. ಖಂಡಿತವಾಗ್ಲು ಶರ್ಮಿತಾ, ಈಗಾಗಲೇ ನೀವು ಹೇಳ್ದಂಗೆ 2 ದಿನ ಆಗಿದೆ FIR ದಾಖಲಾಗಿ. ನಿನ್ನೆ ಒಂದು FIR ದಾಖಲಾಗಿದೆ 30 ಜನರ ಮೇಲೆ, ಇವತ್ತು 41 ಜನರ ಮೇಲೆ FIR ದಾಖಲಾಗಿದೆ ಹೊಸದಾಗಿ. ಹೀಗಾಗಿ ಎಲ್ಲ ಒಂದ್ ಕಡೆ FIR ದಾಖಲು ಮಾಡಿ ಅಂತಿಮವಾಗಿ ಅಂದ್ರೆ ಪಾದಯಾತ್ರೆ ಮುಗಿಯುವವರೆಗೂ ಕೂಡ ಒಂದ್ 2 ದಿನ ನೋಡ್ಕೊಂಡು ಇನ್ನೂ ಅಷ್ಟು ಜನರ ಮೇಲೆ FIR ದಾಖಲನ್ನ ಮಾಡಿ ಕ್ರಮವನ್ನ ಮಾಡಿ ಮತ್ತೇನಾದ್ರೂ ಒಂದ್ ರೀತಿ ಕಾನೂನು ಹೋರಾಟದ ಮೂಲಕವಾಗಿ ಇವ್ರನ್ನ ಒಂದ್ ರೀತಿ ಯಾವ ರೀತಿಯಾಗಿ ಮಟ್ಟ ಹಾಕ್ಬೇಕು ಅನ್ನೋದ್ರ ಬಗ್ಗೆ ಕೂಡ ಈಗ ಸರ್ಕಾರದಿಂದ ಕೂಡ ಚಿಂತನೆ ಆಗ್ತಾ ಇದೆ. ಈಗಾಗಲೇ ಮುಖ್ಯಮಂತ್ರಿಗಳು ಕೂಡ ಒಂದ್ ರೀತಿ ಕೊರೋನಾ ಪಾಸಿಟಿವ್ ನಿಂದಾಗಿ ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಹೀಗಾಗಿ ಇವತ್ತು ಸಂಜೆ ಬಂದ ನಂತರವಾಗಿ ಇದ್ರ ಬಗ್ಗೆ ಚರ್ಚೆ ಮಾಡಿ ಯಾವ ರೀತಿಯಾಗಿ ಬಿಗಿಯಾದಂತಹ ಕ್ರಮವನ್ನ ಮಾಡಬೇಕು ಅನ್ನೋದ್ರ ಬಗ್ಗೆ ಕೂಡ ಸರ್ಕಾರ ಚಿಂತನೆಯನ್ನ ಮಾಡುತ್ತೆ. ಆದ್ರೆ ಇದೇನೇ ಆದ್ರೂ ಕೂಡ ಈಗ ಕಾಂಗ್ರೆಸ್ ನಾಯಕರುಗಳು ಚಿಂತನೆಯನ್ನ ಮಾಡಬೇಕು. ಕೋವಿಡ್ ಇರುವಂತ ಕಾರಣಕ್ಕೋಸ್ಕರ ಇಷ್ಟು ಜನರು ದೊಡ್ಡ ಮಟ್ಟದಲ್ಲಿ ಪಾದಯಾತ್ರೆ ಮಾಡ್ತಿರುವಂತದ್ದು ಸರಿಯಲ್ಲ ಅನ್ನುವಂಥದ್ದು, ಮತ್ತೆ ಇಲ್ಲಿಂದ ಹೋದಂತ ಜನರು ಕೂಡ ಬೇರೆಗೂ ಕೂಡ ಅಪಾಯ ಆಗುವಂತ ಸಾಧ್ಯತೆ ಕೂಡ ಹೆಚ್ಚಾಗಿರುವಂತದ್ದು. ಮತ್ತೆ ಇವತ್ತು ಮುಖ್ಯವಾಗಿ ಶರ್ಮಿತಾ, ದೊಡ್ಡ ಮಟ್ಟದಲ್ಲಿ ವಿದ್ಯಾರ್ಥಿಗಳ ಜೊತೆಗೆ ಜನರ ಜೊತೆಗೆ ಈಗಾಗಲೇ ವಿದ್ಯಾರ್ಥಿನಿಯರು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದ್ದಾರೆ. ಶರ್ಮಿತಾ, ಕಾಂಗ್ರೆಸ್ ಅವರು ಯೋಚನೆ ಮಾಡಕ್ಕೆ ಅವ್ರು ಪ್ರತಿಷ್ಠೆ ತಗೊಂಡಿದಾರಲ್ಲ, ಎಲ್ಲಿ ನಿಲ್ಲಿಸ್ತಾರೆ? ಥ್ಯಾಂಕ್ ಯು ಸೋ ಮಚ್ ಕೃಷ್ಣ ತಮ್ಮೆಲ್ಲ ಇನ್ಫಾರ್ಮೇಶನ್ಗೆ. ಹೊನ್ನಾಳಿಯಲ್ಲಿ ಹೋರಿ ಬೆದರಿಸುವಂತ ಸ್ಪರ್ಧೆ ಆಯೋಜನೆ ಹಿನ್ನೆಲೆಯಲ್ಲಿ ಹೋರಿ ಬೆದರಿಸುವ ಸ್ಪರ್ಧೆ ವಿರುದ್ಧ ಈಗ ಕೇಸ್ ದಾಖಲಾಗಿದೆ. ಆಯೋಜಕರ ವಿರುದ್ಧ ಹೊನ್ನಾಳಿ ಪೊಲೀಸರು FIR ದಾಖಲು ಮಾಡಿಕೊಂಡಿದ್ದಾರೆ. ಈ ಕಾಂಗ್ರೆಸ್ ಅವ್ರ ಕಡೆ ಮಾತ್ರ ಬೊಟ್ಟು ಮಾಡಿ ತೋರಿಸೋದಲ್ಲ, ನಿಮ್ ಬಿಜೆಪಿಯ ಶಾಸಕರು ಮಾಡಿದ್ದಾರೆ ನೋಡಿ ಅಂತ ಹೇಳ್ಬಿಟ್ಟು ಮಾಧ್ಯಮದಲ್ಲಿ ಮೊನ್ನೆಯಿಂದ ನಾವು ಸುದ್ದಿ ಪ್ರಸಾರ ಮಾಡ್ತಾ ಇದ್ವಿ. ರೇಣುಕಾಚಾರ್ಯ ವಿರುದ್ಧ ಕ್ರಮ ಯಾವಾಗ ಅಂತ. ಈಗ ಇವರೇನ್ ನಂಬಿಕೆ ವಾಸ್ತೆ ಮಾತ್ರ ಈ ತರದೊಂದು FIR ಹಾಕೊಂಡಿದಾರ ಸ್ಪರ್ಧೆಯಲ್ಲಿ ಅಂತಂದ್ರೆ ಈ ಹೋರಿ ಬೆದರಿಸೋ ಸ್ಪರ್ಧೆಗೆ ಚಾಲನೆ ಕೊಟ್ಟಿದ್ದಾರೆ ರೇಣುಕಾಚಾರ್ಯ ಅವರು. ಒಬ್ಬ ಜನಪ್ರತಿನಿಧಿಯಾಗಿ ಅಲ್ಲಿ ಹೋಗಿದ್ದಾರೆ, ಆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ ಅಂತ ಅಂದ್ಮೇಲೆ ಅವ್ರ ವಿರುದ್ಧ ಏನು ಕ್ರಮ ಇಲ್ಲ. FIR ಮಾಡಿದ್ದಾರೆ, ಬಟ್ ಅದರಲ್ಲಿ ರೇಣುಕಾಚಾರ್ಯ ಹೆಸರು ಮಾತ್ರ ಕಾಣಿಸ್ತಾ ಇಲ್ಲ. ಕರ್ನಾಟಕ ವಿಪತ್ತು ನಿರ್ವಹಣೆ ಕಾಯ್ದೆ ಅಡಿಯಲ್ಲಿ ಪೊಲೀಸರು FIR ಮಾಡ್ಕೊಂಡಿರೋದು. ಈ ಕಾರ್ಯಕ್ರಮ ಯಾರು ಅರೇಂಜ್ ಮಾಡಿದ್ರು, ಆಯೋಜಕರು, ಅವ್ರ ವಿರುದ್ಧ FIR ಆಗಿದೆ. ಸ್ಪರ್ಧೆಯಲ್ಲಿ ಪಾಲ್ಗೊಂಡವರ ವಿರುದ್ಧ FIR ಆಗಿದೆ. ಆದ್ರೆ ಈ FIR ನಲ್ಲಿ ಶಾಸಕ MP ರೇಣುಕಾಚಾರ್ಯ ಹೆಸರು ಮಾತ್ರ ಕಾಣಿಸ್ತಿಲ್ಲ, ನಾಪತ್ತೆ ಆಗ್ಬಿಟ್ಟಿದೆ. ಇನ್ನು ಬಳ್ಳಾರಿಯಲ್ಲಿ ಕೊರೋನಾ ನಿಯಮ ಉಲ್ಲಂಘನೆಯಾಗಿದೆ. ಮಾಜಿ ಸಚಿವ ಗಾಲಿ ಜನಾರ್ದನ್ ರೆಡ್ಡಿ ಹುಟ್ಟುಹಬ್ಬದ ಹಿನ್ನೆಲೆಯಲ್ಲಿ ಕನಕದುರ್ಗಮ್ಮ ದೇವಸ್ಥಾನದ ಬಳಿಯಲ್ಲಿ ಅಭಿಮಾನಿಗಳ ಜಾತ್ರೆನೇ ಸೇರ್ಕೊಂಡಿದ್ರು. ಸಚಿವ ಶ್ರೀರಾಮುಲು ಕೂಡ ಸ್ಪಾಟ್ ಅಲ್ಲಿ ಇದ್ರು. ಶಾಸಕ ಸೋಮಶೇಖರ್ ರೆಡ್ಡಿ ಸಾಥ್ ಕೊಟ್ರು. ಮಾಸ್ಕ್ ಧರಿಸದೆ ಜನಪ್ರತಿನಿಧಿಗಳು ಪಾಲ್ಗೊಂಡಿದ್ರು. ಇವ್ರು ಯಾವ ನೈತಿಕತೆ ಉಳಿಸ್ಕೊಂಡಿದಾರೋ ಅರ್ಥ ಆಗ್ತಿಲ್ಲ. ಅಕಸ್ಮಾತ್ ನೆಕ್ಸ್ಟ್ ಟೈಮ್ ಏನಾದ್ರೂ ಜನರ ಹತ್ರ ಬಂದು ಇವರು ಮಾಧ್ಯಮದ ಮುಂದೆ ಬಂದು ಜನ ಮಾಸ್ಕ್ ಹಾಕೋಬೇಕು, ಕೋವಿಡ್ ಅಪ್ರಾಪ್ರಿಯೇಟ್ ಬಿಹೇವಿಯರ್ ಫಾಲೋ ಮಾಡಬೇಕು ಅಂತಂದ್ರೆ ಇದೆಲ್ಲ ಫುಟೇಜ್ ಅಲ್ಲಿ ತೋರಿಸ್ಬೇಕು. ಜನರು ಪ್ರಶ್ನೆ ಮಾಡಬೇಕು, ಫಸ್ಟ್ ನೀವು ಮಾಡಿದೀರಾ ಇದನ್ನ ನಮಗೆ ಹೇಳಕ್ಕೆ ಅಂತ. ಕೊರೋನಾ ನಿಯಮ ಗಾಳಿಗೆ ತೂರ್ ಬಿಟ್ಟಿದ್ದಾರೆ ಜನನಾಯಕರು. ಎಲ್ಲ ಕಡೆನೂ ಇದೇ ಆಗ್ತಿರೋದು. ದೃಶ್ಯದಲ್ಲಿ ತೋರಿಸ್ತಾ ಇದೀವಿ ಕನಕದುರ್ಗಮ್ಮ ದೇಗುಲ ಹುಟ್ಟುಹಬ್ಬ ಅಂತ ಹೋಗಿದ್ದಾರೆ. ಸರಿ ಹೋಗ್ಲಿ, ಏನೋ ಒಂದು ಧಾರ್ಮಿಕ ನಂಬಿಕೆ ಆಚರಣೆ ಇರುತ್ತೆ. ಆದ್ರೆ ಈ ಹುಟ್ಟುಹಬ್ಬದ ನೆಪದಲ್ಲಿ ಕೋವಿಡ್ ರೂಲ್ಸ್ ಬ್ರೇಕ್ ಮಾಡಿದಾರಲ್ಲ, ಸೊ ಇದಕ್ಕೆ ಯಾವ ತರ ಶಿಕ್ಷೆ ಇದೆ ಅಂದ್ರೆ ಈಗ ಎಲ್ಲ ಕಡೆ FIR ಅಂತ ಹಾಕ್ತಾ ಇದ್ದಾರೆ. ವಾಟ್ ನೆಕ್ಸ್ಟ್? ಯಾವ ತರ ಕಾನೂನು ಶಿಕ್ಷೆ ಆಗುತ್ತೆ? ಅದೇ ಸಾಮಾನ್ಯ ಜನರು ನಿನ್ನೆ ಎಲ್ಲ ನೋಡ್ತಾ ಇದ್ವಿ, ವೀಕೆಂಡ್ ಕರ್ಫ್ಯೂ ಮುಗೀತಾ ಇದ್ದಂತೆ ಮಾರ್ಕೆಟ್ ನಲ್ಲಿ ಜನ ಬಂದಿದ್ರು, ಮಾಸ್ಕ್ ಹಾಕೊಂಡಿಲ್ಲ, 250 ರೂಪಾಯಿ ಫೈನ್ ಕಟ್ಟಲೇಬೇಕು ಅಂತ ಕೂತಿದ್ರು. ಕರ್ಫ್ಯೂ ಟೈಮ್ ನಲ್ಲಿ ನೋಡ್ತಾ ಇದ್ವಿ, ಸುಖ ಸುಮ್ಮನೆ ಹೊರಗಡೆ ಬಂದಿದ್ದಾರೆ, ಏನಾದ್ರು ಪ್ರಾಪರ್ ಡಾಕ್ಯುಮೆಂಟ್ ಇಲ್ಲ ಅಂತಂದ್ರೆ ವೆಹಿಕಲ್ ಸೀಸ್ ಮಾಡ್ಕೊಂಡಿಲ್ವಾ? ಸೊ ಈ ಪ್ರಭಾವಿಗಳು ರಾಜಕಾರಣಿಗಳಿಗೂ ಒಂದು ನಿಯಮ, ಜನಸಾಮಾನ್ಯರಿಗೆ ಒಂದು ನಿಯಮ ನಮ್ಮ ರಾಜ್ಯದಲ್ಲಿ ಕಾಣಿಸ್ತಿರೋದೀಗ. ಇನ್ನು ಕೊರೋನಾ ಹಿನ್ನೆಲೆಯಲ್ಲಿ ಹಬ್ಬಗಳ ಆಚರಣೆಗೂ ಬ್ರೇಕ್ ಬೀಳುತ್ತಾ?
ವೈಕುಂಠ ಏಕಾದಶಿ ಸಂಕ್ರಾಂತಿಗೂ ಕೂಡ ಬ್ರೇಕ್ ಬಿಡುವಂತ ಚಾನ್ಸಸ್ ಇದೆ. ಹಬ್ಬಗಳಿಗೆ ಪ್ರತ್ಯೇಕ ಗೈಡ್ಲೈನ್ಸ್ ಅನ್ನ ಸರ್ಕಾರ ಹೊರತರಬಹುದು ಅನ್ನೋ ಒಂದು ನಿರೀಕ್ಷೆ ಇದೆ. ಧಾರ್ಮಿಕ ಹಬ್ಬಗಳಿಗೂ ಕಠಿಣ ನಿಯಮ ಜಾರಿಗೆ ಬರುವಂತ ಒಂದು ಚಾನ್ಸಸ್ ಇದೆ. ಈ ಚಿಂತನೆಯಲ್ಲಿ ಸದ್ಯಕ್ಕೆ ಸರ್ಕಾರ ಇದೆ. ಹಬ್ಬದ ವೇಳೆ ಮತ್ತೆ ಜನ ಹೆಚ್ಚು ಸಂಖ್ಯೆಯಲ್ಲಿ ಸೇರ್ಕೊಳ್ತಾರೆ. ಈಗಲೇ ದಿನದಿಂದ ದಿನಕ್ಕೆ ಕೋವಿಡ್ ಕೇಸಸ್ ಜಾಸ್ತಿ ಬರ್ತಾ ಇದೆ. ಆಲ್ರೆಡಿ ಇದು ಸ್ಪ್ರೆಡ್ ಆಗ್ಬಿಟ್ಟಿರೋದ್ರಿಂದ ಇದಕ್ಕೆ ಕಡಿವಾಣ ಇವಾಗ ಹಾಕಬೇಕಾಗುತ್ತೆ. ಮತ್ತೆ ಹಬ್ಬ ಧಾರ್ಮಿಕ ಆಚರಣೆ ಅಂತ ಈ ಹೆಸರಲ್ಲಿ ಹೆಚ್ಚೆಚ್ಚು ಸಂಖ್ಯೆಯಲ್ಲಿ ಜನ ಸೇರ್ಕೊಂಡ್ರೆ ಮತ್ತಷ್ಟು ಸಮಸ್ಯೆ ನಮ್ಮ ರಾಜ್ಯಕ್ಕಾಗುತ್ತೆ, ಜನರಿಗಾಗುತ್ತೆ. ಹಾಗಾಗಿ ದೇವಾಲಯಗಳಲ್ಲೂ ಕೂಡ ಹೆಚ್ಚು ಮುಂಜಾಗ್ರತೆಯನ್ನು ವಹಿಸೋದಕ್ಕೆ ಗೈಡ್ಲೈನ್ಸ್ ಅನ್ನು ಸರ್ಕಾರ ತರಬಹುದು. ಹೊಸ ಗೈಡ್ಲೈನ್ಸ್ ಇನ್ನೇನು 2 ದಿನದಲ್ಲಿ ಗೈಡ್ಲೈನ್ಸ್ ಪ್ರಕಟವಾಗುವಂತ ಚಾನ್ಸಸ್ ಇದೆ. ವೈಕುಂಠ ಏಕಾದಶಿ ಹಾಗೇನೆ ಸಂಕ್ರಾಂತಿ ಹಬ್ಬಗಳಲ್ಲಿ ಹೆಚ್ಚು ಜನ ಸೇರ್ತಾರೆ, ಜನಸಂದಣಿ ಆಗುವಂತ ಚಾನ್ಸಸ್ ಇರುತ್ತೆ. ಇದನ್ನ ತಡೆಯುವಂತ ನಿಟ್ಟಿನಲ್ಲಿ ಮತ್ತಷ್ಟು ನಿರ್ಬಂಧನೆಗಳನ್ನ ಸರ್ಕಾರ ತರುತ್ತೆ ಅಂತ ಹೇಳಲಾಗ್ತಾ ಇದೆ. ಗೈಡ್ಲೈನ್ಸ್ ಬಂದ ಮೇಲೆ ಬಹುತೇಕ ದೇವಾಲಯಗಳಲ್ಲಿ ಹಬ್ಬದ ದಿನ ಭಕ್ತರ ದರ್ಶನಕ್ಕೆ ಬ್ರೇಕ್ ಬೀಳುವಂತ ಚಾನ್ಸಸ್ ಕೂಡ ಇದೆ. ಇದೇ ವಿಚಾರವಾಗಿ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಶರಣು ಹಂಪಿ. ಈಗ ಧಾರ್ಮಿಕ ಆಚರಣೆಗಳಿಗೆ ಅಂತಂದ್ರೆ ಹಬ್ಬ ಅಂತಂದ್ರೆ ಅಫ್ಕೋರ್ಸ್ ಜನ ಧಾರ್ಮಿಕ ಕೇಂದ್ರಗಳಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಬರ್ತಾರೆ. ಹಾಗಾಗಿ ಈಗ ಹೊಸ ಗೈಡ್ಲೈನ್ಸ್ ಅಲ್ಲಿ ಏನೆಲ್ಲ ಇನ್ಕ್ಲೂಡ್ ಆಗಬಹುದು ಅಂತ ನಿರೀಕ್ಷೆ ಇದೆ? ಶರ್ಮಿತಾ, ಇಲ್ಲಿವರೆಗೂ ಕೂಡ ದೇವಸ್ಥಾನಗಳಿಗೆ ಯಾವುದೇ ರೀತಿಯಾದಂತಹ ಹೆಚ್ಚಿನ ನಿರ್ಬಂಧಗಳನ್ನ ಸರ್ಕಾರ ನೀಡಿಲ್ಲ. ಸೊ ಈ ಹಿನ್ನೆಲೆಯಲ್ಲಿ ಬೆಂಗಳೂರಿನಲ್ಲಂತೂ ಕೇಸಸ್ ಇನ್ನು ಜಾಸ್ತಿನೇ ಆಗ್ತಾ ಇದೆ. ಪಾಸಿಟಿವಿಟಿ 8ರಿಂದ 10ರವರೆಗೂ ಕೂಡ ಬರ್ತಾ ಇದೆ. ಸೊ ಈ ಹಿನ್ನೆಲೆಯಲ್ಲಿ ಟಫ್ ರೂಲ್ಸ್ ಗಳನ್ನ ತರಲಿಕ್ಕೆ ಬಿಬಿಎಂಪಿ ಮುಂದಾಗ್ತಾ ಇರೋದು. ಬಿಬಿಎಂಪಿ ಈಗಾಗಲೇ ರಾಜ್ಯ ಸರ್ಕಾರಕ್ಕೂ ಕೂಡ ಪ್ರಸ್ತಾವನೆ ರೀತಿಯಾಗಿ ವರದಿಯನ್ನ ಸಲ್ಲಿಸಿದೆ. ಅನಗತ್ಯವಾಗಿ ಓಡಾಡೋರ್ನ ನಾವು ಬ್ರೇಕ್ ಹಾಕ್ಲಿಕ್ಕೆ ಮತ್ತು ದೇವಸ್ಥಾನಗಳಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಓಡಾಡ್ತಿದ್ದಾರೆ. ಸೊ ಈ ಕಾರಣಕ್ಕಾಗಿ ಟಫ್ ರೂಲ್ಸ್ ಗಳನ್ನ, ಅದರಲ್ಲೂ ಕೂಡ ಈಗ ಜಾತ್ರೆಗಳ ಸೀಸನ್ ಶುರುವಾಗ್ತದೆ. ಮತ್ತೆ ಶಿವರಾತ್ರಿ ಸೇರಿದಂತೆ ಬೇರೆ ಬೇರೆ ವೈಕುಂಠ ಏಕಾದಶಿ, ಸಂಕ್ರಾಂತಿ ಹಬ್ಬಗಳೆಲ್ಲವೂ ಕೂಡ ಈಗ ಹಬ್ಬಗಳೆಲ್ಲ ಕೂಡ ಆಗಮಿಸ್ತಾ ಇದಾವೆ. ಸಾಲು ಜಾತ್ರಾ ಮಹೋತ್ಸವ ಕೂಡ ಇರ್ತದೆ. ಸೊ ಈ ಹಿನ್ನೆಲೆಯಲ್ಲಿ ಹೊಸ ಗೈಡ್ಲೈನ್ಸ್ ಅನ್ನ ತರಲಿಕ್ಕೆ ಈಗಾಗಲೇ ಮುಂದಾಗ್ತಿರೋದು. ಬಿಬಿಎಂಪಿ ಆರೋಗ್ಯ ಇಲಾಖೆ ಅಧಿಕಾರಿಗಳ ಜೊತೆಗೆ ಈಗಾಗಲೇ ಒಂದು ಸುತ್ತಿನ ಸಭೆಯನ್ನು ಕೂಡ ನಡೆಸಿದೆ. ಸಭೆಯ ಹಿನ್ನೆಲೆಯಲ್ಲಿ 2 ದಿನದಲ್ಲಿ ಟಫ್ ರೂಲ್ಸ್ ಗಳನ್ನ ತರುವಂತ ಸಾಧ್ಯತೆ ಹೆಚ್ಚಿದೆ ಅಂತೇಳಿ ಆರೋಗ್ಯ ಇಲಾಖೆಯ ಮೂಲಗಳಿಂದ ಮಾಹಿತಿ ಲಭ್ಯ ಆಗ್ತಾ ಇರೋದು. ಶರ್ಮಿತಾ, ಥ್ಯಾಂಕ್ ಯು ಶರಣು ಹಂಪಿ ತಮ್ಮ ಇನ್ಫಾರ್ಮೇಶನ್ಗೆ. ವೆಲ್ಕಮ್ ಬ್ಯಾಕ್. ಬೆಂಗಳೂರು ಶಾಲೆ ಕಾಲೇಜ್ ಬಂದ್ ಬಗ್ಗೆ ಶೀಘ್ರ ನಿರ್ಧಾರ ಕೈಗೊಳ್ಳಲಾಗುತ್ತೆ ಅಂತ ಶಿಕ್ಷಣ ಸಚಿವ ಬಿಸಿ ನಾಗೇಶ್ ನ್ಯೂಸ್ 18 ಕನ್ನಡಕ್ಕೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸದ್ಯ ಬೆಂಗಳೂರಲ್ಲಿ ಪಾಸಿಟಿವಿಟಿ ರೇಟ್ ಹೆಚ್ಚಾಗಿರೋದ್ರಿಂದ ಬಂದ್ ಮಾಡಲಾಗಿದೆ. ಮುಂದೆ ಪರಿಶೀಲನೆಯ ಕ್ರಮ ಕೈಗೊಳ್ತೀವಿ ಅಂತ ಹೇಳಿದ್ದಾರೆ. ಜೊತೆಗೆ ಆಯಾ ಜಿಲ್ಲೆಗಳಲ್ಲಿ ಪಾಸಿಟಿವಿಟಿ ದರ ಆಧಾರದ ಮೇಲೆ ಶಾಲೆ ಬಂದ್ ಮಾಡೋ ನಿರ್ಧಾರ ಮಾಡೋ ಅಧಿಕಾರವನ್ನ ಆಯಾ ಜಿಲ್ಲೆಗಳ ಡಿಸಿಗೆ ನೀಡಲಾಗಿದೆ ಅಂತ ಹೇಳಿದ್ದಾರೆ. ನ್ಯೂಸ್ 18 ಕನ್ನಡದ ಜೊತೆ ಮಾತನಾಡಿದ ಶಿಕ್ಷಣ ಸಚಿವ ನಾಗೇಶ್ ಈ ಮಾಹಿತಿಯನ್ನ ಕೊಟ್ಟಿದ್ದಾರೆ. ನಮ್ಮ ಅನುಭವದ ಆಧಾರದ ಮೇಲೆ ಕೊರೋನಾ 1 ಮತ್ತು ಕೊರೋನಾ 2ರಲ್ಲಿ ಅನೇಕ ತಾಲೂಕುಗಳಲ್ಲಿ ಪಾಸಿಟಿವಿಟಿ ರೇಟ್ ತುಂಬಾ ಕಡಿಮೆ ಇತ್ತು. ದೇಶದಲ್ಲೇ ಪೀಕ್ ಇದ್ದಾಗಲೂ ಅನೇಕ ತಾಲೂಕುಗಳಲ್ಲಿ ಕಡಿಮೆ ಇತ್ತು. ಅದರಿಂದ ಈ ಸಲ ತಾಲೂಕ್ ಯೂನಿಟ್ಸ್ ಅನ್ನ ತಗೊಳ್ಳಿ ಅನ್ನುವಂಥದ್ದು ನಮ್ಮ ರಿಕ್ವೆಸ್ಟ್ ಇದೆ ಎಜುಕೇಶನ್ ಡಿಪಾರ್ಟ್ಮೆಂಟ್ ಇಂದ. ಅನಿವಾರ್ಯ ಆದಾಗ ಮಾತ್ರ ನಾವು ಶಾಲೆಯನ್ನ ಕ್ಲೋಸ್ ಮಾಡಬೇಕು, ಅದರ್ವೈಸ್ ಶಾಲೆಗಳನ್ನ ಕ್ಲೋಸ್ ಮಾಡಬಾರ್ದು ಅನ್ನುವಂಥದ್ದು. ಆ ಕಾರಣದಿಂದ ನಾವು ನಮ್ಮ ಎಲ್ಲ ಡಿಸಿಗಳಿಗೆ, ತಹಸೀಲ್ದಾರ್ ಅವ್ರಿಗೆ ರಿಕ್ವೆಸ್ಟ್ ಮಾಡಿರೋದು ಏನಂದ್ರೆ ಪ್ರತಿದಿನ ವಾಚ್ ಅಲ್ಲಿ ಇರಿ. ಆ ತರದ ಪರಿಸ್ಥಿತಿ ಬಂದ್ರೆ ನಾವು ಶಾಲೆಯನ್ನ ಆದ್ರೆ ಸರ್ ಒಂದು ಅದಕ್ಕೊಂದು ಗೈಡ್ಲೈನ್ಸ್ ಅಂತ ಇರುತ್ತಲ್ಲ. ಈಗ ಇಷ್ಟು ಪಾಸಿಟಿವಿಟಿ ಮೇಲೆ ತಾಲೂಕಲ್ಲಿ 5% ಮೇಲೆ ಬಂದ್ರೆ ಮಾಡಿ ಅಂತ ಹೇಳಿದೆ. ಓಕೆ, ಅಂದ್ರೆ ಇದು ಡಿಸ್ಟ್ರಿಕ್ಟ್ ವೈಸ್ ಅಲ್ಲ, ತಾಲೂಕ್ ವೈಸ್ ಈ ಬಾರಿ ಪರಿಗಣಿಸ್ತಾ ಇದ್ದೀರಾ ನೀವು? ತಾಲೂಕ್ ವೈಸ್ ಪರಿಗಣಿಸಿ ಅಂತ ನಮ್ಮ ಕಡೆಯಿಂದ ಹೆಲ್ತ್ ಎಜುಕೇಶನ್ ಡಿಪಾರ್ಟ್ಮೆಂಟ್ ಇಂದ ನಾವು ಇಟ್ಟಿರುವಂತ ವಾದ. ಓಕೆ. ಯಾಕೆಂದ್ರೆ ತಾಲೂಕಲ್ಲಿ ಯಾಕಂದ್ರೆ ಮಕ್ಕಳನ್ನ ನೋಡಿ, ನಮ್ಗೆ ಬೇರೆ ಬೆಂಗಳೂರು ಮತ್ತು ನಗರಗಳಲ್ಲಿ ಇರುವಂತ ಸಮಸ್ಯೆ ಹಳ್ಳಿ ಕಡೆ ಇಲ್ಲ. ಯಾಕೆಂದ್ರೆ ಅಲ್ಲಿ ಎಲ್ಲಿಂದನೂ ಬರ್ಬೇಕಾದಿಲ್ಲ. ಮಕ್ಕಳು ಮನೆಯಿಂದ 10 ನಿಮಿಷದಲ್ಲಿ ಬಂದ್ಬಿಡತ್ತೆ, 5 ನಿಮಿಷದಲ್ಲಿ ನಡ್ಕೊಂಡ್ ಬಂದು ಅದು ಬರುತ್ತೆ. ಮತ್ತು ಆ ಶಾಲೆಗಳಲ್ಲಿ ಏನೋ ತುಂಬಾ ಕ್ರೌಡ್ ಇದೆ ಅನ್ನೋದು ಇಲ್ಲ. ಅಲ್ಲೆಲ್ಲ ಡಿಸ್ಟೆನ್ಸ್ ಅಲ್ಲಿ ನೀಟ ಮೇಂಟೈನ್ ಮಾಡ್ಕೊಳ್ಬೇಕಿದೆ. ಮತ್ತು ಹಳ್ಳಿಲೇ ಪಾಸಿಟಿವಿಟಿ ಯಾವತ್ತೂ ಬಂದಿರಲ್ಲ. ಆ ಹಳ್ಳಿಲೇ ಪಾಸಿಟಿವ್ ಬಂದಿಲ್ದೇ ಇದ್ದಾಗ ಆ ಹಳ್ಳಿಯ ಶಾಲೆಯನ್ನ ಕ್ಲೋಸ್ ಮಾಡೋದು ವೈಜ್ಞಾನಿಕ ಅಂತ ನಮ್ಗೆ ಅನ್ನಿಸ್ತಿಲ್ಲ.
ಆ ಕಾರಣದಿಂದ ಯಾವ ತಾಲೂಕಲ್ಲಿ 5% ಜಾಸ್ತಿ ಬರುತ್ತೆ. ಈಗ ಎಕ್ಸಾಂಪಲ್ ತಿಪ್ಟೂರಲ್ಲಿ ನಮ್ಗೆ ಇವತ್ತು 2% ಆಗ್ತಿಲ್ಲ ನಾವು. ನಮ್ಮಲ್ಲಿ ಸುಮಾರು 7,000 ಮಕ್ಕಳಿವೆ, ಆದ್ರೂ ಶಾಲೆ ಕ್ಲೋಸ್ ಮಾಡೋದು ಯಾವ ನ್ಯಾಯ ಆಗತ್ತೆ? ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ ಕೊರೋನಾ ಹೆಚ್ಚಳ ಆಗ್ತಾ ಇದೆ. ದೆಹಲಿಯಲ್ಲಿ ಖಾಸಗಿ ಕಚೇರಿಗಳು ಸಂಪೂರ್ಣವಾಗಿ ಬಂದ್ ಆಗಿದೆ. ಖಾಸಗಿ ಕಚೇರಿಗಳ ಸಿಬ್ಬಂದಿಗಳಿಗೆ ವರ್ಕ್ ಫ್ರಮ್ ಹೋಮ್ ಕೊಡಬೇಕು ಅಂತ ಹೇಳ್ಬಿಟ್ಟು ಸರ್ಕಾರನೇ ಈಗ ಆದೇಶವನ್ನು ಕೊಟ್ಟಿದೆ. ಇದಿಷ್ಟೇ ಅಲ್ಲ, ಬಾರ್ ರೆಸ್ಟೋರೆಂಟ್ನಲ್ಲಿ ಪಾರ್ಸೆಲ್ಗಷ್ಟೇ ಅವಕಾಶ ಇರುತ್ತೆ. ತುರ್ತು ಹಾಗೂ ಅತ್ಯಗತ್ಯ ಸೇವೆಗಳಿಗಷ್ಟೇ ಅವಕಾಶ ಇದೆ ಹೊರಗಡೆ ಬರೋದಕ್ಕೆ. ಹೋಮ್ ಐಸೋಲೇಷನ್ ನಲ್ಲಿ ಇದ್ದವರಿಗೆ ಯೋಗಾ ಕ್ಲಾಸ್ ಅರೇಂಜ್ಮೆಂಟ್ಸ್ ಅನ್ನು ಕೂಡ ಸರ್ಕಾರ ಮಾಡಿಕೊಟ್ಟಿದೆ. ಸರ್ಕಾರಿ ಕಚೇರಿಗಳಲ್ಲಿ 50% ಸಿಬ್ಬಂದಿಗೆ ಮಾತ್ರ ಅವಕಾಶ ಇರುತ್ತೆ. ದೆಹಲಿಯಲ್ಲಿ ಖಾಸಗಿ ಕಚೇರಿ ಸಂಪೂರ್ಣ ಬಂದ್ ಆಗಿದೆ. ವರ್ಕ್ ಫ್ರಮ್ ಹೋಮ್ ಕೊಡಬೇಕು ಅಂತ ಹೇಳ್ಬಿಟ್ಟು ಸರ್ಕಾರದ ಕಡೆಯಿಂದನೇ ಈಗ ಆದೇಶ ಪ್ರಕಟ ಆಗಿದೆ. ಬಾರ್ ರೆಸ್ಟೋರೆಂಟ್ನಲ್ಲಿ ಪಾರ್ಸೆಲ್ಗಳಿಗಷ್ಟೇ ಅವಕಾಶ ಇರೋದು. ಇನ್ನು ಈ ಬಗ್ಗೆ ಇವತ್ತು ಸುದ್ದಿಗೋಷ್ಠಿಯಲ್ಲಿ ಸಿಎಂ ಅರವಿಂದ್ ಕೇಜ್ರಿವಾಲ್ ಅವರು ಮಾಹಿತಿಯನ್ನು ಕೊಟ್ಟಿದ್ದಾರೆ. ರಾಜಧಾನಿ ದೆಹಲಿಯಲ್ಲಿ ಕೊರೋನಾ ಸ್ಫೋಟ ಆಗ್ತಾ ಇದೆ. ಇನ್ನೊಂದು ಕಡೆ ಒಮೈಕ್ರಾನ್ ಕೇಸಸ್ ಕೂಡ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ. ಇದನ್ನ ಕಂಟ್ರೋಲಿಗೆ ತರಬೇಕು ಅಂತಂದ್ರೆ ಈಗ ಇಷ್ಟು ದಿನ ಜನರ ಸಹಕಾರ ಕೇಳಿದ್ದಾಯ್ತು. ಯಾವಾಗ ಪರಿಸ್ಥಿತಿ ಕೈ ಮೀರಿ ಹೋಗಿದೆ, ಇನ್ನಷ್ಟು ಟಫ್ ರೂಲ್ಸ್ ತರಲೇಬೇಕು ಅಂತ ಸರ್ಕಾರಕ್ಕೆ ಅನಿಸಿದೆ. ಹಾಗಾಗಿ ಈಗ ಟಫ್ ರೂಲ್ಸ್ ಅನ್ನ ನವದೆಹಲಿಯಲ್ಲಿ ಸರ್ಕಾರ ಜಾರಿಗೆ ತಂದಿದೆ. ಬಾರ್ ರೆಸ್ಟೋರೆಂಟ್ಗಳಲ್ಲಿ ಪಾರ್ಸೆಲ್ಗಳಿಗಷ್ಟೇ ಅವಕಾಶ ಇರೋದು. ಇನ್ನೊಂದು ಕಡೆ ದೆಹಲಿಯಲ್ಲಿ ಖಾಸಗಿ ಕಚೇರಿಗಳು ಸಂಪೂರ್ಣ ಬಂದ್ ಆಗಿರುತ್ತೆ. ವರ್ಕ್ ಫ್ರಮ್ ಹೋಮ್ ಕೊಡಬೇಕು ಅಂತ ಹೇಳ್ಬಿಟ್ಟು ಅಲ್ಲಿನ ಆಡಳಿತ ಮಂಡಳಿಗಳಿಗೆ ಸರ್ಕಾರ ಹೇಳ್ಬಿಟ್ಟಿದೆ. ಇನ್ನು ಗವರ್ಮೆಂಟ್ ಆಫೀಸ್ಗಳಲ್ಲಿ 50% ಸಿಬ್ಬಂದಿ ಮಾತ್ರ ಆಫೀಸ್ಗೆ ಬರಬೇಕು. ವೆಲ್ಕಮ್ ಬ್ಯಾಕ್. ಯಾದಗಿರಿಯಲ್ಲಿ ಕೋವಿಡ್ ನಿಯಮ ಉಲ್ಲಂಘಿಸಿ ಕುರಿ ಹಾಗೂ ಜಾನುವಾರು ಜಾತ್ರೆ ನಡೀತಾ ಇದೆ. ಮಾಸ್ಕ್ ಹಾಕದೆ ಸಾವಿರಾರು ಜನ ಗುಂಪಾಗಿ ನಿಂತ್ಕೊಂಡು ಕುರಿ ಮತ್ತು ದನ ಕರುಗಳನ್ನ ಖರೀದಿ ಮಾಡ್ತಾ ಇದ್ದಾರೆ. ಯಾದಗಿರಿಯ ದೃಶ್ಯವನ್ನ ನಾವು ತೋರಿಸ್ತಾ ಇರೋದು. ಸಾವಿರಾರು ಸಂಖ್ಯೆಯಲ್ಲಿ ಈ ತರ ಜನ ಸೇರ್ಕೊಂಡಿದ್ದಾರೆ. ಸಂತೆಯಲ್ಲಿ ಜನ, ಜಾತ್ರೆ ಇದೆ, ಮಾಸ್ಕ್ ಹಾಕೊಂಡಿಲ್ಲ, ಸೋಷಿಯಲ್ ಡಿಸ್ಟೆನ್ಸ್ ಮೇಂಟೈನ್ ಮಾಡ್ತಾ ಇಲ್ಲ. ಬಹುತೇಕ ಹಳ್ಳಿಗಳಲ್ಲೂ ಇದೇ ಪರಿಸ್ಥಿತಿ ಇರೋದು, ನಗರ ಪ್ರದೇಶದಲ್ಲೂ ಇದೇ ಪರಿಸ್ಥಿತಿ ಇದೆ. ಯಾಕಂದ್ರೆ ಜನರಿಗೆ ಹೇಳಿದ ತಕ್ಷಣ ನೀವು ಮೀಡಿಯಾದವ್ರಿಗೆ ಮಾತ್ರ ಕೊರೋನಾ ಇರೋದು, ಸುಮ್ಮನೆ ಹೆದರಿಸ್ತೀರಾ, ಅದನ್ನ ವೈಭವೀಕರಿಸಿ ತೋರಿಸ್ತೀರಾ ಅಂತೆಲ್ಲ ಹೇಳ್ತಾರೆ. ಅಂದ್ರೆ ಬಿಲ್ಡಪ್ ಕೊಡ್ತಾ ಇದ್ದೀವಿ ಅಂತ. ಬಟ್ ಪರಿಸ್ಥಿತಿ ಹಂಗಿದೆ. ನಾವು ಏನಿದೆ ಅದನ್ನ ನಿಮ್ಮ ಮುಂದೆ ನೈಜ ದರ್ಶನವನ್ನ ಮಾಡಿಸ್ತಾ ಇರೋದು, ತೋರಿಸ್ತಾ ಇರೋದು. ನಿಮ್ಗೆ ಇದು ಅರ್ಥ ಆಗಲ್ಲ, ಇನ್ನೂ ನೆಗ್ಲಿಜಿಯನ್ಸಿ ಮಾಡ್ತೀರಾ ಅಂದ್ರೆ ಸೆಕೆಂಡ್ ವೇವ್ ಅಲ್ಲೇ ನಾವು ನೋಡಿದ್ದೀವಿ. ಕೆಲವರಿಗೆ ಎಕ್ಸ್ಪೀರಿಯನ್ಸ್ ಕೂಡ ಆಗಿದೆ, ಅನುಭವಕ್ಕೆ ಬಂದಿದೆ. ತಮ್ಮ ಕುಟುಂಬ ಸದಸ್ಯರನ್ನ ಕಳ್ಕೊಂಡಿದ್ದಾರೆ. ಲಾಸ್ಟ್ ಮಿನಿಟ್ ಅಲ್ಲಿ ಬೆಡ್ ಸಿಗದೆ, ಆಕ್ಸಿಜನ್ ಸಿಗದೆ, ಎಷ್ಟೆಲ್ಲ ಸಮಸ್ಯೆನ ನಾವು ಫೇಸ್ ಮಾಡಿದ್ದೀವಿ. ಈಗ ಒಂದ್ ಕಡೆ ಸರ್ಕಾರದ ಭಾಗವಾಗಿರುವಂತ ಸಚಿವರುಗಳು ಹಂಗೆ ಮಾಡ್ತಾ ಇದ್ದಾರೆ, ಇನ್ನೊಂದ್ ಕಡೆ ವಿಪಕ್ಷ ನಾಯಕರು ಹಂಗೆ ಮಾಡ್ತಾ ಇದ್ದಾರೆ, ಇನ್ನೊಂದ್ ಕಡೆ ಜನರು ಸರಿಯಾಗಿದ್ದಾರೆ. ಅವರೇ ರೂಲ್ಸ್ ಫಾಲೋ ಮಾಡಲ್ಲ, ನಾವ್ ಯಾಕೆ ಮಾಡಬೇಕು ಅಂತ ಇವ್ರು ಮರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಹಾಗಾಗಿ ಈಗ ನಮ್ಮ ಜೀವನ, ನಮ್ಮ ಜೀವ, ನಮ್ಮ ಆರೋಗ್ಯ ನಮ್ಮ ಕೈಯಲ್ಲಿ. ಎಷ್ಟು ಬುದ್ಧಿ ಹೇಳಿದ್ರು ಅತಿ ಬುದ್ಧಿವಂತರೇ ಇರೋದು ಎಲ್ಲ ಕಡೆ. ಹಾಗಾಗಿ ಯಾರ್ಯಾರಿಗೆ ಅರ್ಥ ಆಗುತ್ತೆ ಅವ್ರಿಗೆ ಅರ್ಥ ಆಗುತ್ತೆ ಅಂತ ಭಾವಿಸ್ತೀವಿ. ಮತ್ತೊಮ್ಮೆ ರಿಕ್ವೆಸ್ಟ್ ಮಾಡೋದು ನಾವಿಷ್ಟೇ, ಎಲ್ಲೇ ಹೊರಗಡೆ ಹೋದ್ರೂ ಕೂಡ ಅವಶ್ಯಕ ಇರುತ್ತೆ, ನೆಸೆಸಿಟಿ ಇರುತ್ತೆ ಹೊರಗಡೆ ಹೋಗೋದು, ಇಲ್ಲ ಅಂತಲ್ಲ. ಎಷ್ಟು ದಿನ ಅಂತ ಮನೇಲಿ ಕೊಡೋಕ್ಕಾಗುತ್ತೆ? ಹೊರಗಡೆ ಬಂದಂಥ ಟೈಮ್ನಲ್ಲಿ ಕೋವಿಡ್ ಅಪ್ರಾಪ್ರಿಯೇಟ್ ಬಿಹೇವಿಯರ್ ಅನ್ನ ಫಾಲೋ ಮಾಡಿ. ನ್ಯೂಸ್ 18 ಕನ್ನಡದ ವಿಶೇಷ ಸಂದರ್ಶನದಲ್ಲಿ ನೀರಾವರಿ ತಜ್ಞ ಕ್ಯಾಪ್ಟನ್ ಎಸ್ ರಾಜಾರಾವ್ ಅವರು ಮೇಕೆದಾಟು ಮಿಸ್ಟರಿ ಬಗ್ಗೆ ಮಾತನಾಡಿದ್ದಾರೆ. ಮೇಕೆದಾಟು ಯೋಜನೆ ಹಾಗೂ ಕಾವೇರಿ ಜಲ ವಿವಾದದ ಬಗ್ಗೆ ಸಂಪೂರ್ಣ ಮಾಹಿತಿ ಕೊಟ್ಟಿದ್ದಾರೆ. ಕಾವೇರಿ ನದಿಯ ಹೆಚ್ಚುವರಿ ನೀರಿನ ಬಗ್ಗೆ ನ್ಯಾಯಾಧೀಕರಣ ಹೇಳಿರಲಿಲ್ಲ. ನಾವು ಹೆಚ್ಚುವರಿ ನೀರನ್ನ ಹಂಚಿಕೆ ಮಾಡಿಕೊಳ್ಳಬಹುದಾಗಿತ್ತು. ಕರ್ನಾಟಕಕ್ಕೆ ಹೆಚ್ಚಿನ ಅವಕಾಶ ಇತ್ತು, ಆದರೆ ಇದಕ್ಕೆ ತಮಿಳುನಾಡು ಕ್ಯಾತೆ ತೆಗೀತು ಅಂತ ಕ್ಯಾಪ್ಟನ್ ರಾಜಾರಾವ್ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಸರ್ಪ್ಲಸ್ ವಾಟರ್ ಹೇಗೆ ಮಾಡಬೇಕು ಅಂತೂ ಅವರೂ ಹೇಳಲಿಲ್ಲ, ಸುಪ್ರೀಂ ಕೋರ್ಟು ಹೇಳಲಿಲ್ಲ. ತರುವಾಯ ಯಾವ ರಾಜ್ಯಗಳು ಇನ್ಕ್ಲೂಡಿಂಗ್ ತಮಿಳುನಾಡು ಅವರು ಕೇಳಲಿಲ್ಲ. ಸ್ವಾಮಿ ಸರ್ಪ್ಲಸ್ ವಾಟರ್ ಏನು ಮಾಡಬೇಕು? ನಾವು ಕೇಳಬೇಕಿತ್ತಲ್ವ, ನಮ್ಮ ಕರ್ನಾಟಕ ನಾವು ಕೇಳಬೇಕಾಯ್ತು, ನಾವು ಕೇಳಲಿಲ್ಲ. ಆ ಸರ್ಪ್ಲಸ್ ವಾಟರ್ ಬೆಳೆಗುಂಡ್ರು ಎಲ್ಲಿಂದ ಬರುತ್ತೆ? ನಮ್ಮ ರಾಜ್ಯದಿಂದಲೇ ಬರುತ್ತೆ. ನಾವು ಆರಾಮಾಗಿ ಬಳಕೆ ಹಾಗಾಗಿ ಮಾಡ್ತೀವಿ. ನಾವು ಅಂದ್ಕೊಂಡು ಇದು ನಮಗೆ ಬಿಟ್ಟಿದ್ದಾರೆ. ಕೆಳಗಡೆ ಭಾಗದಲ್ಲೂ ಅವ್ರಿಗೂ ಸರ್ಪ್ಲಸ್ ವಾಟರ್ ಬರೋದು ಅವ್ರಿಗೆ ಬಿಟ್ಟಿದ್ದಾರೆ, ಇದು ನಮಗೆ ಬಿಟ್ಟಿದ್ದಾರೆ ಅಂತ ಅಂದ್ಕೊಂಡು ನಾವು ಮಾಡ್ಕೊಂಡ್ವಿ. ಹಾಗೆ ಅಂದ್ಕೊಂಡು ಈಗ ತಮಿಳುನಾಡವರು ಅವರಾಗಲೇ ಕಾವೇರಿ, ವೈಗೆ, ಗುಂಡಾರಲ್ಲಿ ಸರ್ಪ್ಲಸ್ ವಾಟರ್ ಬರುತ್ತೆ ಎಂಬ ಒಂದು ಯಾವಾಗಲೂ ಬರುತ್ತೆ ಅಂತಂದು ಈಗಲೇ ಯಾಕೆ ಇದನ್ನು ತಗೋಬಾರ್ದು ಅಂತ ಮಾಡಿದ್ದಾರೆ. ಇದು ಅವ್ರ ಮೂಲ ಉದ್ದೇಶ. ಇದಕ್ಕೆ ಯಾವಾಗ ನಾವು ಮೇಕೆದಾಟು ಪ್ರಾಜೆಕ್ಟ್ ಕಟ್ಟಿ ಸರ್ಪ್ಲಸ್ ವಾಟರ್ ನಮ್ಮಲ್ಲೇ ಹಿಡ್ಕೊಂಡು ನಾವು ಉಪಯೋಗಿಸ್ತೀವಿ ಅಂತ ನಾವು ಹೇಳಿಬಿಟ್ವೋ ಅವ್ರಿಗೆ ಕಸವಿಸೆ ಆಯಿತು. ಅವ್ರಿಗೆ ಇದನ್ನು ಹೇಗಾದರೂ ತಡಿಬೇಕು ಅಂತ ಎಲ್ಲೆಲ್ಲಿ ಆಸ್ಪದ ಇದೆಯೋ ಸುಪ್ರೀಂ ಕೋರ್ಟಲ್ಲಿ ಒಂದು IA-20 ಫೈಲ್ ಮಾಡಿದ್ದು 2014
ಇನ್ನು ನೀರಾವರಿ ತಜ್ಞ ಕ್ಯಾಪ್ಟನ್ ಎಸ್ ರಾಜಾರಾವ್ ಅವರ ಜೊತೆ ನ್ಯೂಸ್ 18 ಕನ್ನಡ ಸಂಪಾದಕರಾದ ಸಿದ್ದು ಕಾಳೋಜಿ ಅವರು ನಡೆಸಿರುವಂತಹ ವಿಶೇಷ ಸಂದರ್ಶನ ಇವತ್ತು ಸಂಜೆ 6 ಪ್ರಸಾರ ಆಗುತ್ತೆ, ತಪ್ಪದೆ ನೋಡಿ. ಇದು ಸದ್ಯದ ನ್ಯೂಸ್ ಅಪ್ಡೇಟ್ಸ್. ನೋಡ್ತಾರೆ ನ್ಯೂಸ್ 18 ಕನ್ನಡ, ಜಾಲ ನಮ್ಮದು, ಬಲ ನಿಮ್ಮದು. ಮೇಕೆದಾಟು ವಿಷಯ ದೊಡ್ಡ ಸುದ್ದಿ ಮಾಡ್ತಾ ಇದೆ. ಅಲ್ಲಿ ನಮ್ಮವ್ರದ್ದು ಎಡವಿದು 1924 ಅಗ್ರಿಮೆಂಟು, ಆ ಒಂದು ಶಾಪ ನಮಗೆ ಬಂದಿರೋದು. ಇಲ್ಲಿಯ ಪಕ್ಷಗಳು ರಾಜ್ಯದ ಹಿತಾಸಕ್ತಿಯನ್ನು ಬಹಳಷ್ಟು ಸಾರಿ ಬಲಿ ಕೊಡುವಂಥ ಕೆಲಸ ಆಗುತ್ತೆ ತಮ್ಮ ಗಲಾಟೆ ಮಧ್ಯೆ. ಇದು ಯಾರ ಮುಂದೆ ನಾವು ಹೇಳ್ಕೊಳ್ಬೇಕು ಗೋಳು? ತಮಿಳುನಾಡಿಗೆ ಮನವರಿಕೆ ಮಾಡಿ ಕೊಡೋದಾಗಲಿ ಎಲ್ಲೂ ಆ ರೀತಿಯ ಚರ್ಚೆನೂ ನಡೀತಾ ಇಲ್ಲ, ಕೇವಲ ಆರೋಪ ಪ್ರತ್ಯಾರೋಪದಲ್ಲೇ ಕಳೀತಾ ಇದ್ದೇವೆ. ವನವಾಸ ರಾಮಂಗೆ 12 ವರ್ಷ ಇತ್ತು, ಇಲ್ಲಿ 18 ವರ್ಷ ನಾವು ಕಪಿಗಳಾಗಿ ಬಾಯಿ ಬಿಟ್ಕೊಂಡು ಕಾದ್ವಿ. ತಮಿಳುನಾಡು ಕೇವಲ ರಾಜಕೀಯ ಮಾಡ್ತಾ ಇರೋದು. ಇದ್ರ ಬಗ್ಗೆ ನಾನು ಏನು ಹೇಳಬೇಕು, ನನಗೆ ಬಹಳ ಸಂಕೋಚ ಆಗುತ್ತೆ.